स्वागत है आपका बी न्यूज नेशन में। मैं हूं आबिद हुसैन शेख। सब किसानों के फसलों पर सब्सिडी दी जाएगी, एमसी मनगोली। कांग्रेस जेडीएस साझा सरकार में हॉर्टिकल्चर मंत्री बने एमसी मनगोली पहली बार बीजापुर दौरे पर पहुंचकर आज एक प्रेस मीट में कहा कि बीजापुर जिले में कई तरह की फसलें उगाई जाती हैं, पर दलालों की दलाली के चलते किसानों को फसलों की सही दाम नहीं मिलते। उसी तरह फसलों के स्टोरेज की व्यवस्था भी नहीं है और जिले में हॉर्टिकल्चर कॉलेज खोलने के बारे में सरकार सोच रही है। मुख्यमंत्री कुमारस्वामी ने इस्राइल जाकर कम पानी का उपयोग करके ज्यादा फसलें निकालने की नई टेक्निक की शुरुआत करने की बात कह रहे हैं। मुख्तलिफ जमीनों की जांच करके वहां के आबो हवा के मुताबिक किसानों को ट्रेनिंग देने की भी बात की है एमसी मनगोली ने। इस मौके पर पार्टी के कई पदाधिकारी शामिल थे। ಆಗಮಿಸಿದ್ದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ। ಆ ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಎಂಸಿ ಮನಗೋಳಿ ಅವರು ತೋಟಗಾರಿಕಾ ಸಚಿವರು ಇವರ ಕಡೆಯಿಂದ ಇವತ್ತು ದಿವಸ ನಾನು ನೂತನವಾಗಿ ನಮ್ಮ ನಾಯಕರಾದಂಥ ನನ್ನನ್ನು ಬಿಜಾಪುರ ಜಿಲ್ಲೆಯ ತೋಟಗಾರಿಕೆ ಇಲಾಖೆ ಖಾತೆ ಮಂತ್ರಿಯನ್ನಾಗಿ ಮಾಡಿ ನೇಮಿಸಿದ್ದಕ್ಕೆ ಅವರಿಗೆ ನಾನು ಜಿಲ್ಲೆಯ ಪರವಾಗಿ ಧನ್ಯವಾದಗಳನ್ನು. ಎರಡನೇ ವಿಷಯ ಏನಂದ್ರೆ ನಮ್ಮ ಜಿಲ್ಲೆ ಸುಧಾರ ಹಿಂದೊಂದು ಸಲ ಹೆಲ್ತ್ ಮಿನಿಸ್ಟರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಈ ಎರಡೂ ನಮ್ಮ ಜಿಲ್ಲೆಗೆ ಸರ್ಕಾರ ಕೊಟ್ಟಿತ್ತು. ಬೆಂಗಳೂರು ಹಾರ್ಟಿಕಲ್ಚರ್ ಇದ್ದರು, BS ಪಾಟೀಲ್ ಶಾಸನೂರವರು ಹೆಲ್ತ್ ಮಿನಿಸ್ಟರ್. ಆದರೆ ಆವಾಗ ಇಷ್ಟು ಯೋಜನೆಗಳು, ಇಷ್ಟು ಹಣ, ಇಷ್ಟು ಪ್ರಗತಿಯಲ್ಲಿ ಕೆಲಸ ಮಾಡತಕ್ಕಂಥ ಯೋಜನೆಗಳು ಇದ್ದಿದ್ದಿಲ್ಲ. ಈಗ ಏನಾಗಿದೆ, ಪ್ರತಿಯೊಂದು ಯೋಜನೆಗಳು ಇವತ್ತು ಹಾರ್ಟಿಕಲ್ಚರ್ದೊಳಗೆ ಅಳವಡಿಸಿಕೊಂಡ ಕಾರಣ ಹಾರ್ಟಿಕಲ್ಚರ್ ತೋಟಗಾರಿಕೆ ಭಾಳ ಮುಂದುವರೆದದ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂತಂದ್ರೆ ಜನರಿಗೆ ಅರಿವಾಗಿದೆ. ಏನಾಗಿದೆ ಅಂದ್ರೆ ಮುಂಜಾನೆ 4 ರೊಟ್ಟಿ, ಮಧ್ಯಾಹ್ನಕ್ಕೆ 4 ರೊಟ್ಟಿ, 10 4 ರೊಟ್ಟಿ, 12 ರೊಟ್ಟಿ ತಿನ್ನೋದು ಹೊರಗೆ 2 ಹಣ್ಣು ತಿಂದ್ರೆ ಎಷ್ಟೋ ಆದಾಯ ಉಳಿತಾಯ ಆಗ್ತದೆ ಮಾತ್ರ ರೈತರಿಗೆ ತಿಳಿದು ಬಂದರು. ಅದರ ಸಲುವಾಗಿ ಈ ಪ್ರತಿಯೊಬ್ಬ ರೈತರು ತಮ್ಮ ತಮ್ಮ ಜಮೀನುಗಳಲ್ಲಿ ಹಣ್ಣಿನ ಗಿಡಗಳನ್ನು ಹಚ್ಚಿ ಹಣ್ಣು ಬೆಳೀತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ಮುಖ್ಯವಾಗಿ ನಮ್ಮ ಹಿಂದಿ ಸಿಂಧಿ 2 ತಾಲೂಕುದೊಳಗೆ ನೀರು ಆಗಿರ್ಬೋದು, ದಾಳಿಂಬರಾಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಈ 3 ಬೆಳೆಗಳು ಬಹಳ ಅವಶ್ಯವಾದಂಥ ಬೆಳೆಗಳು. ಇದಾದರೆ ಪಕ್ಕದ ತಾಲೂಕು ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಈ ಬೆಳೆಗಳನ್ನು ಹೆಚ್ಚಾಗಿ ಬೆಳೀತಾರೆ. ಈ 2 ಜಿಲ್ಲೆಯಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗುವ ಸಲುವಾಗಿ, ಒಳ್ಳೆಯ ಮಾರ್ಕೆಟ್ ಸಿಗುವ ಸಲುವಾಗಿ ನಮ್ಮ ಮುಖ್ಯಮಂತ್ರಿ ಆದಂಥ ಕುಮಾರಣ್ಣ ಅವರು ಅನೇಕ ಹೊಸ ಹೊಸ ಯೋಜನೆಗಳನ್ನು ಹಾಕೋದಷ್ಟೇ ಅಲ್ಲ, ರೈತರಿಗೆ ಅನುಕೂಲ ಆಗಲು ಸಬ್ಸಿಡಿಯನ್ನು ಕೂಡ ಇವತ್ತು ದಿವಸ ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಇಟ್ಕೊಂಡು ಇವತ್ತು ಸರ್ಕಾರದಲ್ಲಿ 190ರಷ್ಟು SC ST ಅವರಿಗೆ ಸಬ್ಸಿಡಿ ಕೊಟ್ಟರೆ ಉಳಿದ ಜನಾಂಗಕ್ಕೆ 150ರಷ್ಟು ಸಬ್ಸಿಡಿಯನ್ನು ಕೊಡ್ತಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಅಂದ್ರೆ 20,81 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ತೋಟಗಾರಿಕೆ ಕೆಲಸ ನಡೀತದೆ. ಅಂತ ಒಂದು ಇದರಲ್ಲಿ 30 ಲಕ್ಷ ಅಂದಾಜು ರೈತರು ತೋಟಗಾರಿಕೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 30 ಲಕ್ಷ ಜನ. ಈ ಎಲ್ಲ ರೀತಿ ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ತೋಟಗಾರಿಕೆಗೆ ಹೆಚ್ಚು ಪ್ರೋತ್ಸಾಹ ಕಂಡು ಬಂತು. ಇದರ ಸಲುವಾಗಿ ಕುಮಾರಣ್ಣ ಅವರು ಸ್ವಲ್ಪ ದಿವಸದೊಳಗೆ
ಇಸ್ರೇಲ್ ಅನ್ನುವಂಥ ದೇಶಕ್ಕೆ ಲೆಸ್ ಇನ್ವೆಸ್ಟ್ಮೆಂಟ್ ಮೋರ್ ಇನ್ಕಮ್, ಕಡಿಮೆ ನೀರು ಖರ್ಚು ಮಾಡಿ ಹೆಚ್ಚು ಉತ್ಪನ್ನ ಮಾಡ್ತಕ್ಕಂಥ ಹೊಸ ಹೊಸ ಯೋಜನೆಗಳನ್ನು ಅಲ್ಲಿ ಯಾವ ರೂಪದಲ್ಲೂ ಮಾಡ್ಯಾರ. ಎಂಥ ಕಷ್ಟ ಬಂದರೂ ಅವರು ಬೆಳೆದ ಬೆಳೆಯನ್ನು ಕಳಿಸ್ಕೊಡ್ತಾರೆ ಅನ್ನೋದು ನೋಡೋ ಸಲುವಾಗಿ, ಅಭ್ಯಾಸ ಮಾಡೋ ಸಲುವಾಗಿ ಅನೇಕ ರೈತರಿಗೆ ಇವತ್ತು ದಿವಸ ಇಸ್ರೇಲ್ ಕಲಿಸುವಂಥ ವ್ಯವಸ್ಥೆಯೂ ಕೂಡ ಸರ್ಕಾರದಲ್ಲಿ ಯೋಜನೆಯನ್ನು ಸೇರ್ಪಡೆಯಾಗಿದೆ. ಇವತ್ತು ದಿವಸ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ರೈತರು ಬಹಳಷ್ಟು ದ್ರಾಕ್ಷಿ ಬೆಳೆಗಾರರು ಕಷ್ಟದಲ್ಲಿದ್ದಾರೆ. ಅವರು ಸಾಲ ಬಡ್ಡಿ ಮಾಡೋದಕ್ಕೆ ಅನೇಕ ರೀತಿಯಿಂದ ಬರ್ತಾರೆ. ಇನ್ನೂವರೆಗೆ ಅವ್ರಿಗೆ ಯಾವ ರೀತಿಯದ್ದು ಸೌಲಭ್ಯ ಸಿಕ್ಕಿಲ್ಲ. ಆದರೆ ನಾನು ಇವತ್ತು ದಿವಸ ತೋಟಗಾರಿಕೆ ಮಂತ್ರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸೂಟ್ ಆಗ್ತಕ್ಕಂಥ ಹಣ ಎಷ್ಟು ಶಕ್ಯದ ಅಷ್ಟೇನದ ಕುಮಾರಣ್ಣವರಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲೆ ಪರವಾಗಿ ವಿನಂತಿ ಮಾಡಿಕೊಂಡು ನಾನು ಸೂಟ್ ಮಾಡಿಸ್ತಿದ್ದೆ ಅನ್ನೋಂಥ ಮಾತನ್ನು ಭರವಸೆಯನ್ನು ಇಂದು ನಾನು ಕೊಡ್ತೇನೆ. ಇದಲ್ಲದೆ ಇವತ್ತಿನ ದಿವಸ ಹಣ್ಣುಗಳನ್ನು ಬೆಳೆದು ಇವತ್ತು ಉತ್ಪನ್ನ ಹೆಚ್ಚು ಕ್ಯಾಶ್ ಕ್ರಾಪ್, ಫುಡ್ ಕ್ರಾಪ್ ಬೇರೆ, ಕ್ಯಾಶ್ ಕ್ರಾಪ್ ಬೇರೆ. ಕ್ಯಾಶ್ ಕ್ರಾಪ್ ಅಂದರೆ ಹಣ್ಣು ಹಂಪಲುಗಳು ಬೆಳೆದು ತಮ್ಮ ಆರ್ಥಿಕ ಭದ್ರತೆಯನ್ನು ಮಾಡಿಕೊಳ್ಳೋ ಅರಿವು ಏನಾಗಿಬಿಟ್ಟದು ರೈತರಿಗೆ ಬಂದರೆ ಹಳೆಯನ್ನಾಗಿರ್ಬೋದು, ಆಗಿರ್ಬೋದು, ಚಕ್ಕು ಆಗಿರ್ಬೋದು, ಅನೇಕ ರೀತಿಯಿಂದ ಬೆಳೀತಕ್ಕಂಥ ಹಣ್ಣುಗಳಿಂದ ಬರ್ತಕ್ಕಂಥ ಉತ್ಪನ್ನದಿಂದ ನಮ್ಮ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಮನವರಿಕೆ ಇವತ್ತಿನ ದಿವಸ ಅಧಿಕಾರಿಗಳ ಮುಖಾಂತರ, ಜನರ ಪ್ರತಿನಿಧಿಗಳ ಮುಖಾಂತರ ರೈತರಿಗೆ ಮನವರಿಕೆ ಆದ ಕಾರಣ ಎಲ್ಲ ಕಡೆ ಏನದ ಜನರು ಏನದ ಹಣ್ಣು ಹಂಪಲುಗಳನ್ನು ಬೆಳೀತಕ್ಕಂಥ ವ್ಯವಸ್ಥೆ. ಮೊದಲ ನಾವು ನೋಡ್ತಿದ್ದೇವೆ ತೆಂಗಿನ ಗಿಡನೇ ಇರ್ತಿದ್ದಿಲ್ಲ. ಈಗ ರೈತರು ಎಲ್ಲಿ ನೋಡಿದ್ರೆ ತೆಂಗಿನ ಗಿಡ ಹಾಕ್ತಾರೆ, ಚಕ್ಕು ಹಚ್ತಾರೆ, ದಾಳಿಂಬೆ ಹಚ್ತಾರೆ, ಎಲ್ಲ ಹಣ್ಣುಗಳನ್ನು ಹಾಕಿ ಇವತ್ತು ತಮ್ಮ ಮನೆಗೆ ಉಪಯೋಗ ಮಾಡುವುದಷ್ಟೇ ಎಲ್ಲ ಮಾರಾಟ ಮಾಡಿ ತಮ್ಮ ಆರ್ಥಿಕ ಸುಧಾರಣೆಯನ್ನು ಕೂಡ ಮಾಡ್ಕೊಳ್ತಾರೆ. ಇದು ನನ್ನ ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ತಮ್ಮ ಮುಂದೆ. ಯೂನಿವರ್ಸಿಟಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಐತಿ, ಆದ್ರೆ ಯಾವ್ದು ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇಲ್ಲ. ತಮ್ಮ ಅದಕ್ಕೆ ತಾವೇ ಮಂತ್ರಿ ಆಗಿದ್ರಿ, ಅದು ಒಂದು ಕಾಲೇಜ್ ಬಂದ್ರೆ ಇಲ್ಲಿನೇ ಹುಡುಗರಿಗೆ ಯುವಕರಿಗೆ ಇಲ್ಲೇ ಕಲಿಯಕ್ಕೆ ಅವಕಾಶ ಸಿಗ್ತೈತಿ, ಮತ್ತೆ ಹೆಚ್ಚು ಅದ್ರ ಬಗ್ಗೆ ಸಂಶೋಧನೆ ಮಾಡಕ್ಕೆ ಅವಕಾಶ ಸಿಗ್ತೈತಿ. ನಾನು ಈಗ ಹೊಸದಾಗಿ ಏನಾದರೂ ಪ್ರಮಾಣ ಸ್ವೀಕಾರ ಮಾಡಿ ಮೊಟ್ಟ ಮೊದಲಿಗೆ ಬಿಜಾಪುರ ಬಂದೆ. ಆದರೆ ನನ್ನ ಮನಸ್ಸಿನ ಏನಾದರೂ ಒಂದು ಆಗಲಾರದಂಥ ಜಿಲ್ಲೆಗೆ ಕೆಲಸ ಮಾಡಬೇಕಂತ ತಿಳ್ಕೊಂಡು ಯೂನಿವರ್ಸಿಟಿ ಇವತ್ತು ಬಾಗಲಕೋಟೆ ಕೂಡ ಒಂದು ಹಾರ್ಟಿಕಲ್ಚರ್ ಕಾಲೇಜ್ ಇಡಗುಂದಿ ಹತ್ತಿರ ಮಾಡಬೇಕು ಅನ್ನೋಂಥ ಗುರಿ ಅನ್ನೋದ ನನಗೆ ಬಂದದ. ಆ ಗುರಿಗೆ ಅನ್ನೋದ ನಮ್ಮ ನಾಯಕರಿಗೆ ಪ್ರಯತ್ನ ಮಾಡಿದ್ವಿ. ಒಂದು ಕಾಲೇಜ್ ಮಾಡಬೇಕು, ಹಾರ್ಟಿಕಲ್ಚರ್ ಕಾಲೇಜ್ ಏನು ನಮ್ಮ ಸರ್ಕಾರ ಬಂದದ. ಸರ್ಕಾರಿ ಸರ್ಕಾರದಲ್ಲಿ ನಾವು ಮಾಡೇ ಕೊಡ್ತೀವಿ ಅನ್ನೋ ಮಾತನಾಡ. ಈಗ ಲಿಂಬೆ ಅಭಿವೃದ್ಧಿ ಮಂಡಳಿ ಜೊತೆ ದ್ರಾಕ್ಷಿ ಅಭಿವೃದ್ಧಿ ಮಂಡಳಿ ಕೂಡ ಆಗ್ಬೇಕು ಅನ್ನೋದು ಬೇಡಿಕೆ ಸರ್. ನೋಡಿ, ಬೇಡಿಕೆ ಬಹಳ ಅದಾವ. ಮತ್ತೆ ಈ ದಿನದ ಬೇಡಿಕೆ ಈಗ ಮಿನಿಸ್ಟರ್ ಸ್ಥಾನ ಸಿಕ್ಕದ ಅಂತ ಹೇಳಿ ಎಲ್ಲ ಅವು ಉತ್ತೇಜ ಇದು ಕ್ಷೇತ್ರ ಬರ್ತಾವಲ್ಲ, ಬೇಡಿಕೆ ಸಹಜ ಅಲ್ಲ ಸರ್, ಸಹಜ ಅಲ್ಲ. ಮತ್ತೆ ನಮ್ಮ ಜಿಲ್ಲೆ ಸಹಜವಾಗಿರ್ತದೆ. ನಾವು ಒಂದೊಂದು ಹಂತ ಹಂತವಾಗಿ ಇಡೀ ಯುರೋಪ್ ಏನ್ ನಾವು ಏಷ್ಯಾ ಖಂಡದಲ್ಲೇ ಅತ್ಯಂತ ಗುಣಮಟ್ಟದ ದ್ರಾಕ್ಷಿ ಉತ್ಪಾದನೆ ಮಾಡೋದು ವಿಜಯಪುರ. ನಿಮ್ಗೆ ಗೊತ್ತಿದ್ದದ ಮತ್ತೆ ತಪ್ಪೇನದ ದ್ರಾಕ್ಷಿ ಮಂಡಳಿ ವೃದ್ಧಿ ಮಂಡಳಿ ಮಾಡೋದು. ಲಿಂಬು ಮಾಡಬೇಕು, ಚಕ್ಕು ಮಾಡಬೇಕು, ಎಲ್ಲ ರೀತಿಯಿಂದ ಅಭಿವೃದ್ಧಿ ಮಾಡಬೇಕು ಅನ್ನೋರಿಗೆ ಅದು ನಮ್ಮ ನಿಮ್ದು ಟಾಪ್ ಪ್ರಿಯಾರಿಟಿ ಯಾವುದು ಎಲ್ಲ ಸಲುವಾಗಿ? ಇದರ ಸಲುವಾಗಿ ನಾವು ಲಿಂಬಿ, ದ್ರಾಕ್ಷಿ ಮತ್ತು ಚಕ್ಕು ಮೂರು ನಮ್ಮ ಜಾಸ್ತಿ ಬೆಳೀತದೆ. ಬಾಕಿ ಜಿಲ್ಲೆದಾಗ ಅವ್ರ ಇದು ಹೆಚ್ಚದ ಬರೀ ಇಂಡಿ ಸಿಂಧಿದಾಗ ಈಗ 3 ಕ್ರಾಪ್ ಅದ. ಬಾಕಿ ಜಿಲ್ಲೆದಾಗ ಬೇರೆ ಕ್ರಾಪ್ ಅದಲ್ಲ, ಬರೀ ನೀವು ಇಂಡಿ ಸಿಂಧಿದು ವಿಚಾರ ಮಾಡತ್ತೀರಿ. ಇರ್ಬೇಕು ನಿಮ್ದು. ಹಾಗಾಗಿ ಸರ್ ಯಾವ್ಯಾವ ಏರಿಯಾದ ಯಾವ್ಯಾವ ಬೆಳೀತಾರೆ ಅದಕ್ಕೆ ವಿಜಾಪುರದಾಗ ಈ ಪ್ರಮುಖ ಬೆಳೆಗಳು. ಇದನ್ನ ಮಲೆನಾಡು ಪ್ರದೇಶ ಹೋದ್ರೆ ಅಲ್ಲಿ ಬೆಳೆಗಳು ಬೆಳೆ ಇರ್ತಾವ. ಅವ್ರಿಗೆ ಆ ಬೆಳೆಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟು ಹಣ ಬಿಡುಗಡೆ ಮಾಡಿ ಸಬ್ಸಿಡಿ ಕೊಟ್ಟು ಅಲ್ಲಿ ರೈತರಿಗೆ
ಅಂದ್ರೆ ಪ್ರಾದೇಶಿಕವಾಗಿ ಯಾವ ಬೆಳೆ ಬೆಳಿತೀರಿ ಅದಕ್ಕೆ ನೀವು ಪ್ರಾಮುಖ್ಯತೆ ಕೊಡ್ತೀರಿ. ಈಗ ಕುಮಾರಸ್ವಾಮಿ ಅವರು ಇಸ್ರೇಲ್ಗೆ ಹೋಗಿ ಬಂದ್ರು, ಇಸ್ರೇಲ್ ತಂತ್ರಜ್ಞಾನ ಇಲ್ಲಿ ಅಳವಡಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ಯಾವ ಬೆಳೆಗಳನ್ನು ನೀವು ಪ್ರೋತ್ಸಾಹ ಕೊಡ್ತೀರಿ ಇಸ್ರೇಲ್ ತಂತ್ರಜ್ಞಾನದ ಪ್ರಕಾರ ಬೆಳೆಯೋಕೆ ನಮ್ಮ ಜಿಲ್ಲೆ? ನಮ್ಮ ಜಿಲ್ಲೆಗೆ ದ್ರಾಕ್ಷಿ, ಚಕ್ಕು ಮತ್ತು ದಾಳಿಂಬೆ ಇವೇ ಹೆಚ್ಚಾಗಿ ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ. ನಿಂಬಿಗೆ ಅಲ್ಲಿ ಇಸ್ರೇಲಲ್ಲಿ ಕುಮಾರಸ್ವಾಮಿ ಅವ್ರು ನೋಡ್ಕೊಂಡು ಬಂದಿದ್ದು ಡ್ರ್ಯಾಗನ್ ಫ್ರೂಟು, ಅದು ಒಳ್ಳೆ ಫ್ರೂಟ್ಸ್ ಏನಿತ್ತು ಅದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ. ನಾವು ಜಿಲ್ಲಾಕೊಂದೊಂದು ಮಾಡಬೇಕಂತ ಮಾಡಿದ್ವಿ. ಜಿಲ್ಲಾಕೊಂದೊಂದು ರೈತರಿಗೆ ಪ್ರತಿ ಜಿಲ್ಲೆಗೆ ಒಂದು ಜಿಲ್ಲಾ ಮೀಟಿಂಗ್ ಮಾಡಿ ರೈತರ ಸಂಕಷ್ಟಗಳನ್ನು ಕೇಳ್ಕೊಂಡು ಅವ್ರ ಯೋಜನೆಗಳನ್ನು ಏನು ಸಮಸ್ಯೆ ಮತ್ತು ಉತ್ಪನ್ನ ಹೆಚ್ಚು ಮಾಡಬೇಕಾದ್ರೆ ಯಾವ ಉಪಯೋಗ ಮಾಡಬೇಕು ಮತ್ತು ನೀರು ಕಡಿಮೆ ಬಳಕೆ ಮಾಡಿ ಹೆಚ್ಚು ನೀರು ಬೆಳೆಗೆ ಯಾವ ಬೆಳೆಯಬೇಕು ಇವೆಲ್ಲ ಅಭ್ಯಾಸ ಮಾಡಿ ರೈತರಿಗೆ ಕೂಡ ಟ್ರೈನಿಂಗ್ ಕೊಡುವ ಸಲುವಾಗಿ ನಾವು ಇಸ್ರೇಲ್ ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಇಟ್ಟಿದ್ದೀವಿ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।